ಹಲ್ಲೆಲೂಯ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ಕೂಡ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಇದನ್ನದೇ ಕೂಡ ನಮ್ಮ ಧ್ಯಾನಕ್ಕೆಂದು ಒಂದು ವಾಕ್ಯದ ಭಾಗವನ್ನು ತೆಗೆದುಕೊಳ್ಳೋಣ. ಕೀರ್ತನೆ 133ನೇ ಕೀರ್ತನೆಯನ್ನು ಸಂಪೂರ್ಣವಾಗಿ ಓದೋದಕ್ಕೆ ನಾನು ಇಷ್ಟಪಡುತ್ತೇನೆ. ಅಲ್ಲಿ ಪ್ರಾರಂಭದಲ್ಲೇ ಒಂದು ವಾಕ್ಯ ಪೆಟ್ಟಿಗೆ ಈ ರೀತಿಯಾಗಿರುತ್ತೆ: ಐಕ್ಯಮತವು ಶ್ರೇಷ್ಠವಾದದ್ದು, ಯಾತ್ರಾ ಗೀತೆ ಎಂಬುದಾಗಿ. ಹಲ್ಲೆಲೂಯಾ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಅರೋನನ ತಲೆಯ ಮೇಲೆ ಹಾಕಲ್ಪಟ್ಟ ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳು ಪಟ್ಟೆಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೋ, ಹೆಮ್ರೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲವು ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಕೀರ್ತನೆಯಾದದ್ದು ಸಹೋದರರಾಗಿ ಯಾವ ರೀತಿಯಲ್ಲಿ ಜೀವಿಸಬೇಕು, ಅವರು ಹೇಗೆ ಬಾಳಬೇಕು, ಅವರು ಒಟ್ಟಾಗಿ ಜೀವಿಸುವಾಗ, ಐಕ್ಯವಾಗಿ ಜೀವಿಸುವಾಗ, ಒಗ್ಗಟ್ಟಾಗಿ ಜೀವಿಸುವಾಗ ದೇವರು ಎಂತೋ ಆಶೀರ್ವಾದವನ್ನು ಇಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ. ಆದ್ದರಿಂದ ಮೊದಲನೇ ವಾಕ್ಯ ಹೇಳುತ್ತದೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಅದು ರಮ್ಯವಾದದ್ದು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಈ ಕಾಲದಲ್ಲಿ ಅದರಲ್ಲಿ ನೋಡ್ತಾ ಇಲ್ಲ. ಆ ಕಾಲಗಳಲ್ಲಿ ನೋಡ್ಬೇಕಂದ್ರೆ ಒಂದೊಂದು ಮನೆಯಲ್ಲೂ 12 ಮಕ್ಕಳು, 10 ಮಕ್ಕಳು, 6 ಮಕ್ಕಳು, 4 ಮಕ್ಕಳು, ಈ ರೀತಿಯಾಗಿ ಬಹಳ ಸಂತೋಷದಿಂದ ಒಗ್ಗಟ್ಟಾಗಿ ಅಲ್ಲಿ ರಮ್ಯವಾಗಿ ಇದ್ದದ್ದನ್ನು ಕೂಡ ನೋಡುತ್ತೇವೆ. ಆದರೆ ಇಲ್ಲಿ 2ನೇ ವಾಕ್ಯ ಹೇಳ್ತದೆ, ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳ ಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆ ಇರುವುದು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವಜನರೇ, ಸಹೋದರರಾಗಿ ಒಂದಾಗಿ ಇರುವುದು ಅದು ಬಹಳ ಶ್ರೇಷ್ಠವಾದದ್ದು, ರಮ್ಯವಾದದ್ದು ಎಂಬುದಾಗಿ. 3ನೇ ವಾಕ್ಯ ಹೇಳ್ತದೆ, ಹೆಮ್ರೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ ಇದೆ. ಅಲ್ಲಿ ಆಶೀರ್ವಾದವು ಜೀವವು ಸದಾಕಾಲ ಇರಬೇಕೆಂಬುದಾಗಿ ಯೆಹೋವನು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಆದ್ದರಿಂದ ಸಹೋದರಂತ ಸ್ನೇಹ, ಸಹೋದರ ಪ್ರೀತಿ, ಸಹೋದರರ ಐಕ್ಯತೆ, ಸಹೋದರರಾದಂಥ ನಮ್ಮಲ್ಲಿ ಒಗ್ಗಟ್ಟು, ಒಮ್ಮನಸ್ಸು, ಪ್ರೀತಿ ಇರುವುದಾದರೆ ದೇವರು ಅಲ್ಲಿ ವಾಸ ಮಾಡುತ್ತಾರೆ, ದೇವರು ಅಲ್ಲಿ ಜೀವಿಸುತ್ತಾರೆ ಎಂಬುದಾಗಿ. ಆದರೆ ಈ ಕಾಲದಲ್ಲಿ ಸಹೋದರರಲ್ಲಿ ಆ ಒಗ್ಗಟ್ಟು ಇರುವುದಿಲ್ಲ, ವಿಶ್ವಾಸಿಗಳೊಟ್ಟಿಗೆ ಆ ಒಗ್ಗಟ್ಟು ಇರೋದಿಲ್ಲ, ಆ ಐಕ್ಯತೆ ಇರೋದಿಲ್ಲ. ಒಬ್ರಿಗೊಬ್ಬರು ತಗ್ಗಿಸಿಕೊಂಡು, ಒಬ್ರಿಗೊಬ್ಬರು ಮನವರ್ತನೆ ಮಾಡಿಕೊಂಡು, ಒಬ್ರಿಗೊಬ್ಬರು ಐಕ್ಯತೆಯಿಂದ ಪ್ರೀತಿಯಿಂದ ಬಾಳುವುದಕ್ಕೆ ಈ ಕಾಲದಲ್ಲಿ ಸಾಧ್ಯವಾಗುತ್ತಾ ಇಲ್ಲ. ಆದರೆ ಎಲ್ಲಿ ಈ ರೀತಿಯಾಗಿ ಸಹೋದರರು ಸಭೆಗಳಲ್ಲಿ ಐಕ್ಯವಾಗಿ, ಕುಟುಂಬದಲ್ಲಿ ಐಕ್ಯವಾಗಿ, ತಾವು ಮಾಡುವಂಥ ಕೆಲಸದ ಪರಿಸ್ಥಿತಿಗಳಲ್ಲಿ, ಸ್ಥಿತಿಗಳಲ್ಲಿ, ಎಲ್ಲ ಸ್ಥಳದಲ್ಲಿ ಐಕ್ಯವಾಗಿರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಜೀವವು ಸದಾಕಾಲವು ಆಶೀರ್ವಾದವು ಇರಬೇಕೆಂಬುದಾಗಿ ದೇವರ ಆಶೀರ್ವದಿಸುತ್ತಾರೆ ಎಂಬುದಾಗಿ. ಆದ್ದರಿಂದ ಸಹೋದರರು ನಾವೆಲ್ಲರೂ ಒಗ್ಗಟ್ಟಾಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು, ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ಅನುಗ್ರಹಿಸುವಂತರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.